ಎಲ್ಲವನ್ನೂ ಸಹಿಸ್ಕೊಂಡ್ವಿ. ಈಗ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಅಮಾಯಕ ಹುಡುಗಿನ ದುರುಪಯೋಗ ಪಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ. ನಲವತ್ತು ವರ್ಷದ ನಂತರ ನನ್ನ ಸ್ನೇಹಿತ ವರದ ಸಿಕ್ತ. ಅಂಥವನ ಮುಂದೆ ನನ್ನ ಮರ್ಯಾದೆ ಕಳ್ದ. ಇಂಥವನ್ನ ಈಗಲೂ ನನ್ನ ಮನೇಲಿ ಇಟ್ಕೊಂಡ್ರೆ ತಾಯಿ ಮೂಕಾಂಬಿಕೆ ನನ್ನನ್ನು ಕ್ಷಮಿಸಲ್ಲ. ಹೋಗ ಕೇಳು ಇವನ್ನ. ಯಾರೋ ಹೇಳಿದ್ದನ್ನ ಕೇಳಿ ನನ್ನನ್ನು ಮನೆ ಬಿಟ್ಟು ಹೋಗುವಂತಿದ್ದೀರಾ ಅಲ್ವಾ? ನನ್ನ ಮೇಲೆ ನಂಬಿಕೆ ಇಲ್ವಾ? ಇಲ್ಲ. ನೀನು ಮಾಡಿದ ಪಾಪಕ್ಕೆ ಇಷ್ಟು ಹೊತ್ತಿಗೆ ಕಂಬಿ ಹಿಂದಿರ್ಬೇಕಾಗಿತ್ತು. ಇಲ್ಲಿ ಇದೆಯಾ ಅಂದ್ರೆ ಅದಕ್ಕೆ ಹಿರಣ್ಮಯಿ ಕಾರಣ. ಈ ವಿಷಯವಾಗಿ ನಾನು ಇನ್ನೂ ಹೆಚ್ಚಿಗೆ ಮಾತಾಡೋಕೆ ಇಷ್ಟ ಇಲ್ಲ. ಹೋಗ್ತಾ ಇರು. ಓಹೋ, ಯಜಮಾನ್ರಿಗೆ ನನ್ನ ಮುಖ ನೋಡೋಕ್ಕೂ ಅಸಹ್ಯ ಅನಿಸ್ತಿದೆ. ಓಕೆ, ನನಗೂ ನಿಮ್ಮ ಮನೆ ಜೈಲ್ ಸವಾಸ ಸಾಕಾಗೋಗಿದೆ. ಹೋಗ್ತೀನಿ. ಬಟ್ ನಾನು ಎಲ್ಲಿಗೆ ಹೋಗ್ತೀನಿ, ಹೇಗಿರ್ತೀನಿ, ಏನು ಮಾಡ್ತೀನಿ ಯಾರು ಫೋನ್ ಮಾಡಿ ಕೇಳ್ಕೊಡ್ತು. ಹುಡುಕೊಂಡು ಬರಬಾರ್ದು. ಬಂದರೆ ನಿಮ್ಮ ಯಾರಿಗೂ ಮರ್ಯಾದೆ ಇರಲ್ಲ. ಬಾಯ್. ಸೂರ್ಯ, ಈಗ ನಿಂದೇನಮ್ಮ? ಯಾಕೋ ಸೂರ್ಯ ಮತ್ತೆ ಮತ್ತೆ ತಪ್ಪು ಮಾಡ್ತಾನೆ ಇದೆಯಾ? ಇನ್ಯಾವತ್ತೂ ಈ ರೀತಿ ಮನ್ತಿರೋ ಕೆಲಸ ಮಾಡಲ್ಲ ಅಂತ ಮಾವನ ಹತ್ರ ಕ್ಷಮೆ ಕೇಳೋ. ಕ್ಷಮೆ ಕೇಳಬೇಕಾ? ನಾನು ಸುಮ್ಮನೆ ಕೆಲಸ ನೋಡೋದು. ನೀನ್ ಒಂದೇ ಒಂದ್ಸಲಿ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಕಣೋ. ಕೇಳಿ ಹೋಗೋ. ನಾನು ಕೇಳಲ್ಲಮ್ಮ. ಹೋಗ್. ಸರಿ, ಒಂದ್ ನಿಮಿಷ ಇಲ್ಲೇ ಇರು. ಬಾವಾ, ದಯವಿಟ್ಟು ನನ್ನ ಮುಖ ನೋಡ್ಕೊಂಡು ಇದೊಂದ್ಸರಿ ಅವನನ್ನು ಕ್ಷಮಿಸ್ಬಿಡಿ. ಮತ್ತೆ ಈ ರೀತಿ ಆಗದೆ ಇರೋ ತರ ನಾನು ನೋಡ್ಕೊಳ್ತೀನಿ. ಪ್ಲೀಸ್ ಬಾವಾ. ನಿನ್ನ ಅತಿಯಾದ ಪ್ರೀತಿಯಿಂದಾನೇ ಅವನು ಇಷ್ಟರ ಮಟ್ಟಿಗೆ ಹಾಳಾಗಿರೋದು. ಮನೆಯಿಂದ ಮನೆಯವರಿಂದ ಒಂದು 4 ದಿನ ದೂರ ಇರಲಿ, ಬುದ್ಧಿ ಬರುತ್ತೆ. ಅವನಿಗೆ ಹೋಗೋ ಕೇಳು. ತಂದೆಗೆ ತಕ್ಕ ಮಗ. ಸೂಪರ್ ಅಪ್ಪ ನೀವು. ಆದ್ರೆ ನೀನಾಗ್ಲಿಲ್ವಲ್ಲ ನನಗ್ ತಕ್ಕ ಮಗ. ಹೊಡ. ಸೂರ್ಯ, ಸೂರ್ಯ, ಸೂರ್ಯ ನಿಂತ್ಕೊಳ್ಳೋ. ಸೂರ್ಯ, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ನಾನು ಈ ರೀತಿ ನಡ್ಕೊಂಡ್ಬಿಟ್ಟೆ. ನಾನೇ ನಿಮ್ಮನ್ನು ಕ್ಷಮಿಸೋದು? ಯಾವಾಗ ನೀವು ನಿಮ್ಮ ತಪ್ಪನ್ನು ಒಪ್ಕೊಂಡ್ಬಿಟ್ರೋ ಆಗಲೇ ಆ ತಾಯಿ ಮೂಕಾಂಬಿಕೆನೇ ನಿಮ್ಮನ್ನು ಕ್ಷಮಿಸ್ಬಿಟ್ಟಿರ್ತಾಳೆ. ನಿಮ್ಮ ದೊಡ್ಡ ಗುಣನ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಪ್ರಾಯಶ್ಚಿತ್ತನ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದೇ ಒಂದು ಅವಕಾಶ ಕೊಡಿ. ನಾಳಿನ ಉತ್ಸವ ನೀವು ಹೇಳ್ದಾಗೇನೆ. ಬೇಡ, ಎಲ್ಲ ಮಾಮೂಲಿ ಥರನೇ ನಡೆದ್ರೆ ಸಾಕು. ಬರ್ತೀವಿ. ನನ್ನ ಶಿವು ನಿಶ್ಚಿತಾರ್ಥಕ್ಕೆ ಈ ಸೀರೆ ಹೇಗಿದೆ ಅತ್ತೆ? ಓ, ನಿಶ್ಚಿತಾರ್ಥಕ್ಕೆ ಸೀರೆ ತಗೊಳಕ್ ಕರ್ಕೊಂಬಂದ್ಯಾ ನನ್ನನ್ನ? ಆದ್ರೆ
ಡೇಟೇ ಇನ್ನೂ ಫಿಕ್ಸ್ ಆಗಿಲ್ವಲ್ಲೇ? ಇವತ್ತಲ್ಲ ನಾಳೆ ಆಗೇ ಆಗುತ್ತೆ ತಾನೆ. ಅಣ್ಣ ಒಪ್ತಾನೋ ಇಲ್ವೋ? ಅಪ್ಶಕುನ ನುಡಿಬೇಡಿ ಅತ್ತೆ. ಅಪ್ಪ ಇವತ್ತು ರಾತ್ರಿ ಊಟ ಕೂತಾಗ ನಾಳೆ ಬೆಳಿಗ್ಗೆನೆ ನನ್ನ ನಿಶ್ಚಿತಾರ್ಥ ಅನ್ಬೋದು, ಅಥವಾ ನಾಡಿದ್ದು ಅನ್ಬೋದು. ನಾನ್ ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿರ್ಬೇಕು ಅಲ್ವಾ? ಹೌದೌದು. ಅರ್ಜೆಂಟಲ್ಲಿ ಯಾವ್ದಾದ್ರು ಸೀರೆ ತಗೋಬೇಡ. ತಗೋತಾ ಇದ್ಯಾ? ಚೆನ್ನಾಗಿರದೆ ತಗೋ. ಆ ಸೀರೆ ತೋರಿಸಿ. ಈ ಸೀರೆ ಎಷ್ಟು? ಇದು ಆಲ್ರೆಡಿ ಬೇರೆಯವ್ರು ತಗೊಂಡಿದ್ದಾರೆ. ರೀ, ಈ ಸೀರೆ ನನಗೆ ತುಂಬಾ ಇಷ್ಟ ಆಗಿದೆ, ನನಗೆ ಕೊಡ್ರಿ. ಇದೇ ತರ ಬೇರೆ ಡಿಸೈನ್ ಇದೆ, ತೋರಿಸ್ಲಾ? ಅದಕ್ಕಿಂತ ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ. ಹೌದಲ್ವಾ? ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ, ಒಳ್ಳೆ ಲಕ್ಷ್ಮಿ ತರ. ತಗೊಳ್ರಿ, ಈ ಸೀರೆ ನೀವೇ ಇಟ್ಕೊಳ್ಳಿ. ಅದ್ಯಾರಿಗೋ ಕೊಡ್ಬೇಕು ಅಂದ್ರಲ್ಲ, ಅವ್ರಿಗೆ ಕೊಡಿ. ಈ ಸೀರೆ ಬಿಲ್ ಎಷ್ಟು? ಇದಕ್ಕೆ ಬಿಲ್ ಹಾಕಿ. ಗಣೇಶ, ದೇವಸ್ಥಾನದಲ್ಲಿ ಎಂತ ಪವಾಡ ನಡೀತು ಗೊತ್ತಾ? ಅಪ್ಪಾಜಿ ನಾದಸ್ವರ ನುಡಿಸಿ ದೇವಸ್ಥಾನದಲ್ಲಿ ಮುಚ್ಚಿದ ಬಾಗ್ಲೇನೆ ತೆರೆಸ್ಬಿಟ್ರು. ನನ್ಗಂತೂ ಅಪ್ಪಾಜಿ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ಏನೋ ಇದು? ಸರಿ, ಪ್ರಿಯೆ, ಕತ್ತಲಾದ ಬಾಳಬಾಣಿಗೆ ಬೆಳಕಾಗಿ ನೀ ಬಾ. ಬರಡಾದ ಜೀವಕ್ಕೆ ಜೀವನದಿ ಸುರಿಸು ಬಾ. ಹುಟ್ಟುವ 100 ಜನ್ಮ ನಿನಗಾಗಿ ಬರೆದಿಡುವೆ. ಬದುಕುವ ಪ್ರತಿದಿನ ನಿನಗಾಗಿ ಮುಡಿಪಿರುವೆ. ಬಾ ಎಂದು ಕರೆದರೆ ಕಣ್ಣು ಮುಚ್ಚಿ ಬರುವೆ. ಕೊಡು ಎಂದು ಕೇಳಿದರೆ ಪ್ರಾಣವನ್ನೇ ಕೊಡುವೆ. ಇದು ಬರೀ ಬೊಗಳೆಯಲ್ಲ ಗೆಳತಿ, ಹೃದಯದ ಮಾತು. ಯಾರೋ ಇದನ್ನು ಕೊಟ್ಟಿದ್ದು? ಯಾಕ್ರಿ ನನ್ನ ಈ ರೀತಿ ಕಾಡ್ತಿದ್ದೀರಾ? ಕಾಡಬೇಕು ಅಂತಿಲ್ಲ, ಜೀವನ ಪರ್ಯಂತ ಕಾಯಬೇಕು ಅಂತ ಇದ್ದೀನಿ. ನಮ್ಮ ಮದುವೆ ಆಗಿ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ. ಅಲ್ಲಿ ಕಾತ್ಯಾಯಿನಿ ನಿಮ್ಮ ಅವಳ ನಿಶ್ಚಿತಾರ್ಥಕ್ಕೆ ಸೀರೆ ಖರೀದಿ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಹೊಣೆ ಅಲ್ಲ. ನಿಮ್ಮಿಂದ ನನಗೆ ಕೆಟ್ಟ ಹೆಸರು. ನಾನು ಅಳಸಾಕ್ತೀನಿ. ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ನೀವು? ಅಲ್ಲಿ ಕಾತ್ಯಾಯಿನಿ ಒಂದ್ ರೀತಿನಲ್ಲಿ ಒತ್ತಡ ಆಗ್ತಿದ್ದಾಳೆ, ಇಲ್ಲಿ ನೀವೊಂದ್ ರೀತಿಲಿ. ಅಲ್ಲಿಗೆ ಕಾತ್ಯಾನಿ ನಿನ್ನ ಭಾವನೆಗಳನ್ನ ಕಟ್ ಹಾಕಿರೋದು ಖಚಿತ. ಹೌದು, ಆದ್ರೆ ನೀವ್ ಅಂದ್ಕೊಂಡಿರೋ ತರ ಭಾವನೆಗಳಲ್ಲ. ನಿಮ್ಮಿಬ್ರು ಮಧ್ಯ ಸಿಕ್ಕಾಕೊಂಡು ನನಗೆ ನಾನು ಅನ್ಕೊಂಡಿರೋ ತರ ಬದುಕಕ್ ಆಗ್ತಿಲ್ಲ. ನೀವ್ ನನ್ನ ಹಿಂದೆ ಬರಲ್ಲ, ಮಾತಾಡಲ್ಲ, ನಾನು ಒಪ್ಪಿಗೆ ಇಲ್ದೆ ಮದ್ವೆ ಆಗಲ್ಲ ಅಂತ ಹೇಳಿದ್ರಿ ತಾನೆ? ಹೇಳಿದ್ದೆ,
ಹೇಳಿದ ಥರ ಯಾಕೆ ನಡ್ಕೊಂತಿಲ್ಲ? ಯಾಕಂದ್ರೆ ಆ ಲೋಫರ್ ಸೂರ್ಯನ್ ತರ ಇನ್ಯಾವನೋ ನಿನ್ನ ಕೆಟ್ಟ ದೃಷ್ಟಿಲಿ ನೋಡಬಾರ್ದು ಅಂತ. ಒಂಟಿ ಹೆಣ್ಣು ಅಂದ್ರೆ ಎಲ್ಲರೂ ಸದರ ತಗೋತಾರೆ. ಈಗ ನೀವ್ ಮಾಡ್ತಾ ಇರೋದು ಅದನ್ನೇ. ಅವತ್ತಿಂದ ಹೇಳ್ತಾ ಇದ್ದೀನಿ, ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ನನ್ನ ಹತ್ರ ಬರೋ ಪ್ರಯತ್ನ ಮಾಡಬೇಡಿ ಅಂತ. ಮತ್ತೆ ಮತ್ತೆ ಬಂದು ನನ್ನ ಈ ರೀತಿ ಕಾಡ್ತಿರಲ್ಲ. ನನ್ಗೆ ಹೇಳೋರು ಕೇಳೋರು ಇದ್ದಿದ್ರೆ ನೀವ್ ಈ ರೀತಿ ನಡ್ಕೋತಿದ್ರಾ? ಗಾಯತ್ರಿ, ಈಗ ಊಟ ಬಿಟ್ಟು ಕೂತ್ರೆ ಮನೆ ಬಿಟ್ಟು ಹೋದ್ ನಿನ್ ಮಗ ವಾಪಸ್ ಬರ್ತಾನ? ನನ್ ಪ್ರಾಣ ಅಂತ ಹೋಗುತ್ತಲ್ಲ. ಗಾಯತ್ರಿ, ನನಗೆ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ. ಸೂರ್ಯ ಒಬ್ನೇ ಅಲ್ಲ ನಿನ್ ಮಗ, ಮಿಕ್ಕವರು ಇದ್ದಾರೆ. ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ನೀವಿದ್ದೀರಲ್ಲ ಎಲ್ಲರ ಬಗ್ಗೆ ಯೋಚನೆ ಮಾಡೋದಕ್ಕೆ. ನನ್ನ ಮಗನ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾನೊಬ್ಳೇ ಇರೋದು. ಗಾಯತ್ರಿ, ನೀನ್ ಈ ರೀತಿ ಮಾತಾಡ್ತಿರೋದು ಸರಿನಾ ಅಂತ ಸ್ವಲ್ಪ ಯೋಚನೆ ಮಾಡು. ತಪ್ಪು, ನನಗೆ ಗೊತ್ತು. ನಾನು ಮಾತಾಡ್ತಿರೋದು ತಪ್ಪು, ನಮ್ಮ ಮಗ ನಡ್ಕೊಳ್ತಿರೋ ರೀತಿನೂ ತಪ್ಪು, ಎಲ್ಲ ನನಗೆ ಗೊತ್ತು. ಆದ್ರೆ ಎಲ್ಲ ಬೆರಳು ಸಮನಾಗಿರಲ್ಲ ಅಲ್ವಾ? ಹಾಗೆ ಈ ಒಬ್ಬ ಮಗನು ಹೀಗೆ ಅಂತ ತಿಳ್ಕೊಂಡು ನಾವೇ ಸಹಿಸ್ಕೊಂಡು ಹೋದ್ರೆ ಆಗಲ್ವಾ? ಎಷ್ಟು ದಿನ, ಎಷ್ಟು ವರ್ಷ ಅಂತ ಇವನು ಸಹಿಸ್ಕೊಂಡು ಹೋಗೋದು? ಗಾಯತ್ರಿ, ನಾವು ಅವನು ಹೆತ್ತವರು. ಆದ್ರೆ ನಾಳೆ ಅವನು ಕೈ ಹಿಡಿದು ಹುಡುಗಿ ಅವಳ ಫ್ಯೂಚರ್ ಜೀವನನೇ ಪನಿಷ್ಮೆಂಟ್ ಅನ್ಕೋಬಾರ್ದು ಅಂದ್ರೆ ಈ ಕೆಲಸ ನಾವು ಮಾಡಿ ಮುಗಿಸ್ಬೇಕು. ಈ ಗುಳಿ ಪೆಟ್ಟಿನ ನನ್ ಮಗ ತಡ್ಕೊಳ್ಳಲ್ಲ ರೀ. ಬರುತ್ತೆ ಆ ಕಾಲ. ಡ್ಯಾಡ್, ಇವತ್ತಲ್ಲ ನಾಳೆ. ಡ್ಯಾಡ್, ಇನ್ ಮುಂದೆ ನಾನು ಆಫೀಸ್ಗೆ ಹೋಗಲ್ಲ. ಯಾಕೋ? ಡಿಸ್ಗಸ್ಟಿಂಗ್ ಡ್ಯಾಡ್, ಅಸಹ್ಯ ಅನಿಸ್ತಿದೆ ನನಗೆ. ಸೂರ್ಯ ಆಫೀಸ್ ಗೆಸ್ಟ್ ರೂಮ್ ಅಲ್ಲಿ ಸ್ಟೇ ಆಗಿದ್ದಾನೆ. ಹೌದಾ? ಹುಷಾರಾಗಿದ್ದಾನ? ಟೈಮ್ಗೆ ಊಟ ತಿಂಡಿ ಎಲ್ಲ ಮಾಡ್ತಿದ್ದಾನ? ಮನೆ ಬಿಟ್ಟು ಆಚೆ ಕಳ್ಸಿದ್ವಿ ಅಂತ ಡಿಪ್ರೆಸ್ ಏನೂ ಆಗಿಲ್ಲ ತಾನೆ? ಬಿಂದಾಸ್ ಆಗಿದ್ದಾನೆ. ಅವನೊಬ್ನೇ ಅಲ್ಲ ಇರೋದು. ಮತ್ತೆ ಬನ್ರಿ, ಈಗಲೇ ಹೋಗಿ ಸೂರ್ಯನ ಮನೆ ಕರ್ಕೊಂಬರೋಣ. ಅಂತ ಮಗನ ನಮ್ಮ ಮನೆ ಕರ್ಕೊಂಡ್ ಬರೋಕ್ ಹೋಗಿ ನಮ್ಮ ಅಪ್ಪನ ನಿರ್ಧಾರಕ್ಕೆ ಅವಮಾನ ಮಾಡ್ಲಾ? ನಡಿಯೋ, ನಾವಿಬ್ರೆ ಹೋಗೋಣ. ಈ ಮನೆಯಲ್ಲಿ ನನ್ನ ಮಾತು ಯಾರು ಕೇಳಲಿ ಬಿಡ್ಲಿ, ನನ್ನ ಮಗ ಕೇಳ್ತಾನೆ. ನಾನು ಅವನ ಹತ್ರ ಮಾತಾಡ್ತೀನಿ. ಸರಿ ದಾರಿಗೆ ಬಾ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ನಡಿಯೋ, ಹೋಗೋಣ. ನೀನೇನು ಹೇಳಕ್ ಬರ್ಬೇಡ. ಯಾರು ಏನೇ ಬಂದು ಕೊಟ್ರು ಅದನ್ನ ಇಸ್ಕೊಳ್ಳೋದಾ? ಇನ್ ಮುಂದೆ ನನ್ನ ಹತ್ರ ಮಾತಾಡ್ಬೇಡ. ನೀನು ನೋಡೋದಕ್ಕೂ ನಾನು ಬರಲ್ಲ. ದಾರಿ ಬಿಡು. ದಾರಿ ಬಿಡು ಅಂದೆ.
ಹಿರಣ್ಮಯಿ ಹಿರಣ್ಮಯಿ ಬಿಡು, ಯಾಕೆ ಹೊಡಿತಾ ಇದೀಯಾ? ನನ್ನ ದಾರಿಗೆ ಅಡ್ಡ ಬರಬೇಡಿ. ನೋವಾಗಲ್ವಾ ಅದಕ್ಕೆ? ನಿನಗೆ ಪ್ರೀತಿ ಇದ್ರೆ ಒಂದು ಕೆಲಸ ಮಾಡ್ತೀಯಾ? ಕೊಟ್ಟಿರೋರ್ ಮುಖಕ್ಕೆ ಈ ಲೆಟ್ರನ್ನ ಬಿಸಾಕು. ತಿಂತ